ಧರ್ಮಸ್ಥಳ ವಿರುದ್ಧ ಅತಿ ದೊಡ್ಡ ಪಿತೂರಿ ಏನಾದರೂ ನಡೀತಾ ಇದೆಯಾ? ಇಂಥದ್ದೊಂದು ಪ್ರಶ್ನೆ ಈಗ ಎಲ್ಲರನ್ನ ಕೂಡ ಕಾಡಲಿಕ್ಕೆ ಶುರುವಾಗಿದೆ. ನ್ಯಾಯದ ಹೆಸರಲ್ಲಿ ಸೋಕಾಲ್ಡ್ ಹೋರಾಟಗಾರರು ಧರ್ಮಸ್ಥಳದ ವಿರುದ್ಧವೇ ಪಿತೂರಿಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಒಂದು ಪೋಸ್ಟ್ನ ಕಾರಣದಿಂದ ಧರ್ಮಸ್ಥಳದ ವಿರುದ್ಧ ದೊಡ್ಡ ಪಿತೂರಿ, ಸಂಚು, ಹುನ್ನಾರ ಏನಾದರೂ ನಡೆದಿದ್ಯಾ? ಧರ್ಮಸ್ಥಳದ ವಿರುದ್ಧ ದೊಡ್ಡ ಸಂಚು, ಹುನ್ನಾರ, ಪಿತೂರಿ, ನ್ಯಾಯದ ಹೆಸರಲ್ಲಿ ಸೋಕಾಲ್ಡ್ ಹೋರಾಟಗಾರರ ಹೋರಾಟ ನೆಪ ಮಾತ್ರ. ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದಾರೆ, ನ್ಯಾಯ ಬೇಕು ಅಂತೇಳಿ, ಆ ಹೋರಾಟಗಳೆಲ್ಲವೂ ಮೇಲ್ನೋಟಕ್ಕೆ ಹೌದು ಅಂತೇಳಿ ಅನ್ನಿಸಿದ್ದರೂ ಕೂಡ ಅದು ನೆಪ ಅಷ್ಟೇ. ಸೋಕಾಲ್ಡ್ ಹೋರಾಟಗಾರರ ಹಿಂದೆ ಇರುವಂತಹ ಕೈವಾಡ ಬೇರೆಯವರದ್ದು, ಮುಖ ಮಾತ್ರ ಇವರದ್ದು ಎನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಹಿಂದೂ ಧಾರ್ಮಿಕ ಕೇಂದ್ರವನ್ನ ಕಳಂಕಿತ ಕೇಂದ್ರವನ್ನಾಗಿ ಮಾಡಿ, ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡಿ, ಆ ಮುಖಾಂತರ ಸ್ವಘೋಷಿತ ನ್ಯಾಯಪರ ಹೋರಾಟಗಾರರು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವುದರ ಜೊತೆಗೆ ಬೇರೆಯವರ ಬೇಳೆಯನ್ನ ಕೂಡ ಬೇಯಿಸ್ತಾ ಇದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಮುಖವಾಡ ಮಾತ್ರ ನ್ಯಾಯದ್ದು, ಆದ್ರೆ ಹೋರಾಟಗಾರರ ಹಿಂದಿನ ಲೆಕ್ಕಾಚಾರಗಳೇ ಬೇರೆ, ಅಜೆಂಡಾ ಬೇರೆ, ಎದುರುಗಡೆ ಕಾಣಿಸುವಂಥದ್ದು ಬೇರೆ, ಹಿಡನ್ ಅಜೆಂಡಾಗಳು ಬೇರೆ. ಹಿಡನ್ ಅಜೆಂಡಾವನ್ನ ಹೇಳಕ್ಕಾಗದ ಬಹಿರಂಗವಾಗಿ, ಆದ್ರೆ ಮೇಲ್ನೋಟಕ್ಕೆ ಜನರನ್ನ ಹೌದು ನಾವು ಇದಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ಅಂತೇಳಿ ಹೋರಾಟ ಮಾಡುವಂಥವರು ಅವರ ಮುಖವಾಡ ಕಳಚಿ ಬೀಳಬಹುದಾದಂತಹ ಒಂದು ಸುದ್ದಿ ಇದು. ಹಿಂದೂಗಳ ಪುಣ್ಯಕ್ಷೇತ್ರದ ಹಿಂದಿನ ಸಂಚು ಯಾರದ್ದು? ಹಾಗಾದ್ರೆ ಇದು ಫ್ರೀಡಮ್ ಟಿವಿಯ ಈ ಕ್ಷಣದ ಅತ್ಯಂತ ದೊಡ್ಡ ಸುದ್ದಿ. ಕಾರಣ, ಧರ್ಮಸ್ಥಳದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇದ್ದಾವೆ. ಕೆಲವೊಂದು ಸಲ ಧರ್ಮಸ್ಥಳದ ವಿರುದ್ಧದ ಸಂಚಿನ ಹಿಂದೆ ಮುಸಲ್ಮಾನ ರಾಷ್ಟ್ರಗಳ ಸಂಚು ಇದೆ ಎನ್ನುವಂತ ಅಂಥದ್ದೊಂದು ಗುಮಾನಿ ಹಿಂದೂಗಳ ಪುಣ್ಯಕ್ಷೇತ್ರದ ವಿರುದ್ಧ ಎತ್ತಿ ಕಟ್ಟುತ್ತಿರುವಂತಹ ಹುನ್ನಾರದ ಗುಮಾನಿ ಒಂದು ಕಾಡ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಜನರನ್ನ ಎತ್ತಿ ಕಟ್ಟುತ್ತಿರುವುದಕ್ಕೆ ಕೊನೆಗೂ ಸಿಗ್ತಾ ಸಾಕ್ಷ್ಯ. ಈಗ ಇದು ಖಚಿತವಾಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಅಲ್ ಜಜೀರಾ ಕೂಡ ವರದಿಯನ್ನ ಪ್ರಸಾರ ಮಾಡಿದೆ. ಈ ಮುಖಾಂತರ ಧರ್ಮಸ್ಥಳ ವಿರುದ್ಧದ ಪ್ರಮುಖ ಸಂಚು, ಕಾನ್ಸ್ಪಿರಸಿ, ಹುನ್ನಾರ ಅದೊಂದು ಬಯಲಾಗಿದೆ. ಮೇಲ್ನೋಟಕ್ಕೆ ಕಾಣಿಸಿಕೊಳ್ಳುತ್ತಿರುವ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ದಾಳಗಳಷ್ಟೇ, ದಾಳಗಳು. ಇವರು ಹೋರಾಟ ಮಾಡ್ತಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸುತ್ತೆ, ಆದರೆ ಅವರ ಹಿಂದಿನ ಅವರಿಗೆ ಕೀ ಕೊಡ್ತಿರುವಂತವರು ಬೇರೆ, ನಿಜವಾದ ವ್ಯಕ್ತಿಗಳೇ ಬೇರೆ ಇದ್ದಾರೆ ಅಂತೇಳಿ ಹಿಂದೂ ಪರ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ಧರ್ಮಸ್ಥಳದ ವಿರುದ್ಧ ವರದಿಯನ್ನ ಪ್ರಸಾರ ಮಾಡಿದೆ ಅಲ್ ಜಜೀರಾ. ಮುಸಲ್ಮಾನ ರಾಷ್ಟ್ರ ಕತಾರ್ನ ಪ್ರಮುಖ ಸುದ್ದಿವಾಹಿನಿ ಅದು. ಕತಾರ್ನ ರಾಜವಂಶಸ್ಥರಿಂದ ಸ್ಥಾಪಿತವಾದಂತಹ ಸುದ್ದಿವಾಹಿನಿ ಅಲ್ ಜಜೀರಾ. ಭಾರತ ವಿರೋಧಿ ನಿಲುವುಗಳಿಗೆ ಕುಖ್ಯಾತಿಯನ್ನು ಪಡೆದಿರುವಂತಹ ಅಲ್ ಜಜೀರಾ ಭಾರತದಲ್ಲಿ ಇಸ್ರೋದವರು ಉಪಗ್ರಹ ಉಡಾವಣೆ ಮಾಡಿದ್ರು ಕೂಡ ಯಾಕೆ ಮಾಡಿದ್ರಿ ಅಂತೇಳಿ ಕೇಳುವಷ್ಟರ ಮಟ್ಟಿಗೆ ಭಾರತ ವಿರೋಧಿ ನಿಲುವನ್ನು ಹೊಂದಿರತಕ್ಕಂತಹ ಸುದ್ದಿವಾಹಿನಿ ಅದು ಅಲ್ ಜಜೀರಾ. ಸೊ ಈ ಲೆಫ್ಟ್ ಹೋರಾಟಗಾರರು ಅಥವಾ ಕೆಲವು ಹೋರಾಟಗಾರರಿಗೆ ಇಂತಹ ಸುದ್ದಿವಾಹಿನಿಗಳು ಇಷ್ಟ ಆಗ್ತವೆ, ಅಲ್ ಜಜೀರಾದಂತಹ ಸುದ್ದಿವಾಹಿನಿಗಳು ಇಷ್ಟ ಆಗ್ತವೆ, ಕಾರಣ ಮನಸ್ಥಿತಿ ಆಗಿರುತ್ತೆ. ಸೊ ಆ ಅಲ್ ಜಜೀರಾ ಧರ್ಮಸ್ಥಳದ ವಿರುದ್ಧ ಸುದ್ದಿಯನ್ನ ಪ್ರಸಾರ ಮಾಡಿದೆ, ಒಂದು ಡಾಕ್ಯುಮೆಂಟರಿಯನ್ನ ಪ್ರಸಾರ ಮಾಡಿದೆ. ಸೊ
ಚಕ್ರವರ್ತಿ ಸೂಲಿಬೆಲೆ ಅವರು ಪೋಸ್ಟ್ ಅನ್ನು ಹಾಕಿದ್ದಾರೆ. ಆ ವರದಿಯ ಲಿಂಕ್ ಅನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಅಂದ್ರೆ ಇದುವರೆಗೆ ನಾವು ಏನು ಅಂದ್ಕೊಳ್ತಾ ಇದ್ವಿ ಅಂತ ಹೇಳಿದ್ರೆ, ಇವರೆಲ್ಲ ಹೋರಾಟ ಯಾರೆಲ್ಲ ಮಾಡ್ತಾ ಇದ್ದಾರೆ, ದಿನ ಯೂಟ್ಯೂಬ್ಗಳಲ್ಲಿ ಬಂದು ಚರ್ಚೆ ಮಾಡಿ, ಭಾಷಣ ಮಾಡಿ, ಬಾಯಿಗೆ ಬಂದಂಗೆ ಮಾತಾಡಿ, ಅಶ್ಲೀಲ ಪದಗಳನ್ನು, ಅಸಭ್ಯ ಪದಗಳನ್ನು, ಅಸಂಸದೀಯ ಪದಗಳನ್ನು ಮಾತಾಡಿ, ನಾವೇ ಹೋರಾಟಗಾರರು, ನಾವೇ ನ್ಯಾಯ ಕೊಡಿಸ್ತಾ ಇದ್ದೀವಿ ಅಂಥೇಳಿ ಯಾರೆಲ್ಲ ಸೋಕಾಲ್ಡ್ ಹೋರಾಟಗಾರರು ಮೈಕ್ಗಳ ಮುಂದೆ ಗರ್ಜನೆಯನ್ನು ಮಾಡ್ತಾ ಇದ್ದಾರ, ಅವರೆಲ್ಲ ನಿಜವಾದ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅಂಥೇಳಿ ಅನಿಸ್ತಾ ಇತ್ತು. ಬಟ್ ಚಕ್ರವರ್ತಿ ಸೂಲಿಬೆಲೆ ಅವರು ಇವತ್ತೊಂದು ಪೋಸ್ಟನ್ನು ಹಾಕಿದ್ದಾರೆ ಅಲ್ ಜಜೀರಾಕ್ಕೆ ಸಂಬಂಧಪಟ್ಟ ಹಾಗೆ. ಆ ಅಲ್ ಜಜೀರಾ ಪೋಸ್ಟನ್ನು ಹಾಕಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈಗ ಅನುಮಾನ ಏನಿತ್ತು, ಹಿಂದೂ ಧಾರ್ಮಿಕ ಕೇಂದ್ರದ ವಿರುದ್ಧ ಯಾರೋ ಸಂಚನ ಮಾಡ್ತಾ ಇದ್ದಾರೆ, ಇದು ಸಣ್ಣ ಸಂಚೇನಲ್ಲ, ಇದರ ಹಿಂದೆ ದೊಡ್ಡ ದೊಡ್ಡ ಲೆಕ್ಕಾಚಾರವೇ ಇದೆ ಅಂಥೇಳಿ ಏನು ಪರವಿರೋಧದ ಚರ್ಚೆಗಳು ಏನಾಗ್ತಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅಲ್ ಜಜೀರಾ ಕತಾರ್ನ ಸುದ್ದಿವಾಹಿನಿ ಏನಿದೆ, ಅದು ಭಾರತ ವಿರೋಧಿ ನಿಲುವುಗಳಿಗೆ ಕುಖ್ಯಾತಿಯನ್ನು ಪಡೆದಿರುವಂತಹ ಸುದ್ದಿವಾಹಿನಿ. ಅದು ಆಗಲೇ ಹೇಳಿದ ಹಾಗೆ ಭಾರತದಲ್ಲಿ ಇಸ್ರೋದವರು ಒಂದು ಉಪಗ್ರಹ ಉಡಾವಣೆಯನ್ನು ಮಾಡಿದ್ರು ಕೂಡ ನಿಮಗೆ ಅದು ಬೇಕಾ, ಭಾರತಕ್ಕೆ ಉಪಗ್ರಹ ಉಡಾವಣೆ ಬೇಕಾಗಿತ್ತ ಎನ್ನುವಷ್ಟರ ಮಟ್ಟಿಗೆ ನೆಗೆಟಿವ್ ಸುದ್ದಿಯನ್ನು ಮಾಡುತ್ತೆ ಅಲ್ ಜಜೀರಾ. ಅಷ್ಟರ ಮಟ್ಟಿಗೆ ನೆಗೆಟಿವ್ ಸುದ್ದಿಯನ್ನು ಮಾಡುತ್ತೆ. ನಮ್ಮಲ್ಲಿ ಏನಾದರೂ ಕ್ಷಿಪಣಿ ಪರೀಕ್ಷಾರ್ಥ ಪ್ರಯೋಗವನ್ನು ಮಾಡಿದ್ರೆ ಅದ್ರ ವಿರುದ್ಧನೂ ಸುದ್ದಿ ಮಾಡ್ತಾರೆ ಅವರು, ಅದ್ರ ವಿರುದ್ಧನೂ ಸುದ್ದಿ ಮಾಡ್ತಾರೆ. ನಾವು ಯಾವುದಾದ್ರೂ ರಕ್ಷಣೆ ಅಥವಾ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಸಂಶೋಧನೆಯನ್ನು ಮಾಡಿ ಅದರ ಮೇಲೆ ಪ್ರಯೋಗವನ್ನು ಕೈಗೊಂಡ್ರೆ ಅದ್ರ ಮೇಲೂ ನೆಗೆಟಿವ್ ಕಮೆಂಟನ್ನು ಮಾಡುತ್ತೆ ಅಲ್ ಜಜೀರಾ. ಅಷ್ಟರ ಮಟ್ಟಿಗೆ ಆಂಟಿ ಇಂಡಿಯಾ ಮೆಂಟಾಲಿಟಿ ಇರ್ತಕ್ಕಂತಹ ಚಾನಲ್ ಅದು. ಆ ಆಂಟಿ ಇಂಡಿಯಾ ಮೆಂಟಾಲಿಟಿ ಇರ್ತಕ್ಕಂತಹ ಚಾನಲ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಸುದ್ದಿ ಪ್ರಸಾರ ಆಗಿದೆ. ಧರ್ಮಸ್ಥಳದ ವಿರುದ್ಧ ಸುದ್ದಿ ಪ್ರಸಾರ ಆಗಿದೆ. ಸೊ ಈ ಹೋರಾಟಗಾರರ ಹಿಂದಿನ ಕೈವಾಡ ಯಾರು ಅಂಥೇಳಿ ನಮಗೆ ಅರ್ಥ ಆಗತ್ತೆ ಅಂಥೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಪೋಸ್ಟನ್ನು ಹಾಕಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಸೌಜನ್ಯ ಕೇಸ್ನಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರೆಲ್ಲ ಹೋರಾಟ ಮಾಡಿದ್ರು. ಅದಕ್ಕೆ ಒಂದು ಕನ್ಕ್ಲೂಸಿವ್ ಹಂತಕ್ಕೆ ತರಲಿಕ್ಕಾಗಲಿಲ್ಲ. ಬಟ್ ಈಗಲೂ ಕೂಡ ಅದೇ ಗಿರೀಶ್ ಮಟ್ಟಣ್ಣನವರ್, ಅದೇ ಮಹೇಶ್ ಶೆಟ್ಟಿ ತಿಮರೋಡಿ, ನೀವು ಅವರ ಮುಂದೆ ಹೋಗಿ ಮೈಕ್ ಇಟ್ಟರೆ ಮಾತಾಡ್ತಾರೆ, ನಾವು ನ್ಯಾಯ ಕೊಡಿಸ್ತೀವಿ ಅಂಥೇಳಿ. ಏಕೆ ನ್ಯಾಯ ಕೊಡಿಸ್ತೀರಿ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ, ಉತ್ತರ ಗೊತ್ತಿಲ್ಲ. ಆ ಸೌಜನ್ಯ ಹೋರಾಟಕ್ಕೆ ಏನು ಒಂದು ಕನ್ಕ್ಲೂಸಿವ್, ಒಂದು ಲಾಜಿಕಲ್ ಎಂಡ್ ಅಂತ ಏನು ಬೇಕಿತ್ತು ಅದನ್ನು ತಂದುಕೊಡ್ಲಿಕ್ಕಾಗಲಿಲ್ಲ ಗಿರೀಶ್ ಮಟ್ಟಣ್ಣನವರ ಕೈಯಲ್ಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಕೈಯಲ್ಲಿ. ಬಟ್ ಈಗಲೂ ಮಾತಾಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗದ ಹೊರತು ಸೌಜನ್ಯ ಕೇಸ್ನಲ್ಲಿ ಅದು ರೀಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ದ ರಿಯಲ್ ಟ್ರೂತ್. ಬಟ್ ನಾವು ಇನ್ನೂ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅವರು. ಬೇಕಾದರೆ ಯಾರು, ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಉಳಿದ ಹೋರಾಟಗಾರರು ಯಾರಿದ್ದಾರೆ. ಅದಾದ ಬಳಿಕ ಕಾಣಿಸಿಕೊಂಡಿದ್ದು ಇದು. 11 ವರ್ಷಗಳ ಬಳಿಕ ಈತ ಧರ್ಮಸ್ಥಳವನ್ನ ಕೆಲಸ ಬಿಟ್ಟಿದ್ದು 2014ರಲ್ಲಿ. ಸೌಜನ್ಯ ಕೇಸ್ನ ಸಂದರ್ಭದಲ್ಲಿ ಆತ ಬಂದಿರಲಿಲ್ಲ. ಸೌಜನ್ಯ ಕೇಸ್ನ ಸಂದರ್ಭದಲ್ಲಿ ಹಂಗೆ ನೋಡಕ್ಕೆ ಹೋದ್ರೆ ಆತ ಅಲ್ಲೇ ಇದ್ದ 2012ರಲ್ಲಿ. ಅದಾದ ಬಳಿಕ ಹೋರಾಟ ತೀವ್ರಗೊಳ್ತು. ಆ ಸಂದರ್ಭದಲ್ಲೂ ಕೂಡ ಈ ನಿರ್ದಿಷ್ಟ ದೂರುದಾರ ಅವಕಾಶಗಳಿದ್ವು ಆತನಿಗೆ ಕೊಡ್ಲಿಕ್ಕೆ, ಬರಲಿಲ್ಲ. 11 ವರ್ಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.